ತೊಟ್ಟಿಲದಾಗ ಡಬಿದ್ದು ಬಟ್ಟಲಾಲ ಕುಡಿಯಾಗ ತೊಟ್ಟಿಲದಾಗ ಡಬಿದ್ದು ಲಾಲ ಕುಡಿಯಾಗ ಕೆಟ್ಟ ಬಾಲರು ದೃಷ್ಟಿ ತಾಕಿ ಕೃಷ್ಣ ಹಾಲ ಕುಡಿವಲ ನವ್ವ ಜೋಜೋಯನ್ನ ಜ್ಯೋತಿ ಕಂದಾಗೆ ಇಂಥ ಕೂಸಿಗಿ ಜೋಜೋಯನ್ನ ಜ್ಯೋತಿ ಕಂದಾಗೆ ನಾನು ಕೂಡ ಹಾಡಿ ತೊಟ್ಟಲದಾಗ ಅಡ್ಡ ಬಿದ್ದು ಬಟ್ಟಲಾಲ ಕುಡಿಯಾಗ ತೊಟ್ಟಲದಾಗ ಅಡ್ಡ ಬಿದ್ದು ಬಟ್ಟಲಾಲ ಕುಡಿಯಾಗ ಕೆಟ್ಟ ಬಾಲರು ದೃಷ್ಟಿ ತಾಕಿ ಕೃಷ್ಣ ಹಾಲ ಕುಡಿವಲ ನವ್ವ ಜೋಜೋಯನ್ನ ಜ್ಯೋತಿ ಕಂದಾಗೆ ಇಂಥ ಕೂಸಿಗಿ ಜೋಜೋಯನ್ನ ಜ್ಯೋತಿ ಕಂದಾಗೆ ಜ್ಯೋತಿ ಕಂದಾಗೆ ಹಿತ ಕೂಸಿಗೆ ಜ್ಯೋತಿ ಕಂದಾಗೆ ಕುತನಿಯರ ಬೀತರ ಸಲೇನ ರತ್ನ ಹಚ್ಚಿ ಹೊಲಸಲೇನ ಕುತನಿಯರ ಬೀತ್ ಸಲೇನ ರತ್ನ ಹಚ್ಚಿ ಹೊಲಸಲೇನ ಹಿಂಡ ಗೋಪಿಯರದೊಳಗ ಹುಟ್ಟು ತೊಟ್ಟು ತಿರುಗಿದನೇನ ಜೋಜೋಯನ್ ಜ್ಯೋತಿ ಕಂದಾಗೆ ಇಂಥ ಕೂಸಿಗೆ ಜೋಜೋಯನ್ನ ಜ್ಯೋತಿ ಕಂದಾಗೆ ಇಂಥ ಕೂಸಿಗೆ ಜೋಜೋಯನ್ನ ಜ್ಯೋತಿ ಕಂದಾಗೆ ಇಂಥ ಕೂಸಿಗೆ ಜೋಜೋಯನ್ನ ಜ್ಯೋತಿ ಕಂದಾಗೆ ಕುತನಿಯರ ಬೀತರ ಸಲೇನ ರತ್ನ ಹಚ್ಚಿ ಹೊಲಸಲೇನ ಕುತನಿಯರ ಬೀತ್ ಸಲೇನ ರತ್ನ ಹಚ್ಚಿ ಹೊಲಸಲೇನ ಕೆಟ್ಟ ಬಾಲರು ದೃಷ್ಟಿ ತಾಕಿ ಕೃಷ್ಣ ಹಾಲ ಕುಡಿವಲ ನವ್ವ ಜೋಜೋಯನ್ನ ಜ್ಯೋತಿ ಕಂದಾಗೆ ಇಂಥ ಕೂಸಿಗಿ ಜೋಜೋಯನ್ನ ಜ್ಯೋತಿ ಕಂದಾಗೆ ಬಾಲ ಮಲಕರಿಸಿದ್ದ ಹಂಗ ಹುಟ್ಟಿದ್ದ ಮುಗಿಸಿದ್ದ ವರವ ಕೊಟ್ಟಿದ್ದ ಹಿಂಗ ವರವ ಕೊಟ್ಟಿದ ಮಗ ನನ್ನ ಪ್ರೀತಿ ಅಣ್ಣನಂತ ಹನುಮಂತ ಕಂಬೋಗಿ ಹಿಂಗ ಒಳ್ಳೆಯ ಕಲಾವಿದರು ಇವರಾದ್ರೂ ಕೂಡ ಅಮೋಘಸಿದ ನಾಟಕ ಮಾಡಿದಂಥ ವ್ಯಕ್ತಿಗಳು ಅಲ್ಲಿ ಗೌಡನ ಪಾತ್ರ ಮಾಡಿದಂಥ ವ್ಯಕ್ತಿ ಇವರಾದ್ರೂ ಕೂಡ ನನ್ನ ಹಿನ್ನೆಲೆಯ ಗಾಯನವನ್ನು ಕೇಳಿ ಅತ್ಯಾನಂದ ಭರಿತವಾಗಿ 50 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಅದ್ರ ಕೂಡ ಸ್ವಾಮಿಗೆ ವಿರಮಣ ಕಾರಿಸಿದಷ್ಟೇ ಐಶ್ವರ್ಯ ಕೊಟ್ಟು ಕಾಪಾಡಿ ಭಗವಂತ ಬೇಡಿಕೊಂಡು ಸ್ವತಂತ್ರ ಮಾಡ್ತಾರೆ. ಕೈಲಾಸದಲ್ಲಿ ಸಾಧು ಅಮಸಿದ್ದ ಬೇಗು ಬೆಳಗ ಶಿವನ ಸೇವಾ ಮಾಡಿದ ಮಳಕಿಲಿ ಬೆಳಕಿ ಕಂಬಳಿ ಬೇಡಿದ ಹಿಂಗ ಹೊಳಿಸಿ ನಡವ ರಾಜಕೀಯ ಮಾಡಿದ್ದ ಜೋಯ್ ಹಿಂಗ ಹೊಳಿಸಿ ನಡವ ರಾಜಕೀಯ ಮಾಡಿದ್ದ ಜೋಯ್ ಓ ಅಕ್ಕರೊಕ್ಕರಿ ಬಾಜು ಹಿಂಗ್ ಬಾಜುಗಾರಿ ಹಿಡಿಯೋ ಆಲತ್ರಿ ಬಾಜುಗಾರಿ ದಿಂಡ್ಯಾಗಿನ ದುರುಳ ಪುಂಡ ಮಲಕಾರಿ ನಮ್ಮ ಮಂದಿ ಸರಿ ಆತ ತೊಟ್ಟಿಲ ಹಾರಿ ಹಾಸಂಗಿ ಮಾಡ್ಯಾರ ಚಂಡಾಲ ಗೋರಿ ಹಿಂಗ ಕೊರಳಂತ ಕೂಗಿದರ ಹೊಡೆದಿದಂಕಾರ ಜೋಯ್ ಹಿಂಗ ಕೊರಳಂತ ಕೂಗಿದರ ಹೊಡೆದಿದಂಕಾರ ಜೋಯ್ ಹಿಂಗ ಕೊರಳಂತ ಮಕಣಾಪುರದಲ್ಲಿ ಮಠಗಳ ಗಳಿಸಿದ ಗೌರಿ ಸೋಮಲಿಂಗ ನಸಿಕೊಂಡಿದ್ದ ಹಿಂಗ ಗುರು ಗೌರಿ ಸೋಮಲಿಂಗ ಪ್ರಭುರಾಯನ ಸಿದ್ಧ ಜೋಯ್ ಹಿಂಗ ಗುರು ಗೌರಿ ಸೋಮಲಿಂಗ ಪ್ರಭುರಾಯನ ಸಿದ್ಧ ಜೋಯ್ ದಿಂಡ್ಯಾಗಿನ ದುರುಳ ಪುಂಡ ಮಲಕಾರಿ 13 ದಿವಸದ ಕಂದ ತೊಟ್ಟಿಲ ಹಾರಿ
ಹಾಸಂಗಿ ಮಾಡ್ಯಾಗ ಚಂಡಾಲ ಗುರಿ ಹಿಂಗ ಕೊರಳಂತ ಕೂಗಿದರ ಹೊಡದಿದಂಕಾರ ಜೋ ಜೋಯ್ ಹಿಂಗ ಕೊರಳಂತ ಕೂಗಿದರ ಹೊಡದಿದಂಕಾರ ಜೋ ಜೋಯ್ ಹಮ್ಮಿನಾರಾಯಣ್ಣ ಅಮ್ಮ ನಾಡಿದ್ದ ಅಮ್ಮದ ಕನ್ನವನ ಕಳಿಸುವುದಿಲ್ಲಂದ ಪಾಪ ನಿಲ್ಲದ ಪಿಂಡ ಸೋಸುವುದಿಲ್ಲಂದ ಇಂಥ ಹಮ್ಮಿನಾರಾಯಣ್ಣ ತಿರುಗ್ಯಾಂಗ ಬಂದ ಜೋ ಜೋ ಇಂಥ ಹಮ್ಮಿನಾರಾಯಣ್ಣ ತಿರುಗ್ಯಾಂಗ ಬಂದ ಜೋ ಜೋ ಹಲೋ ಜೋ ಜೋ ಎನ್ನ ಜ್ಯೋತಿಯ ಕಂದ ತೂಗುವೆ ಮಲಗಯ್ಯ ಮಗು ಮಾಸಿದ್ದ ನಿಲ್ಲಿಲ್ಲದೆ ನನ್ನ ಕಿರುತಿ ಬೆಳೆಯೋದು ಮುಂದ ಜೋ ಜೋ ನಿಲ್ಲಿಲ್ಲದೆ ನನ್ನ ಕಿರುತಿ ಬೆಳೆಯೋದು ಮುಂದ ಜೋ ನನ್ನ ಕೀರ್ತಿ ಬೆಳೆಯುವುದು ಮುಂದಾದೋ ನನ್ನ ಕೀರ್ತಿ ಬೆಳೆಯುವುದು ಮುಂದಾದೋ ಭೂತ ಜಾಬಣ ಕನ್ನವನದಲ್ಲಿ ಜಲಸಿ ಬಂದನ ಕಂದ ವೀರ ಪುರುಷಲ್ಲಿ ಜಗದಾಗ ಜೈಬೇರಿ ಹೊಡೆದನ ಮಾಸಿದ್ದ ಎಲ್ಲೂರ ಕಿಲ್ಲಾರ ಕೈದನ ಪರಸಿದ್ದ ಜೋ ಜೋ ಇಳನೂರ ಕಿಲ್ಲಾರ ಕೈದನ ಪರಸಿದ್ದ ಜೋ 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 ನಾಡದಾಗ ಅರಸಾಗಿ ಮೆರೆದ ಏಳ ಮಠಗಳು ಅವ ಜಗದಾಗ ಬರದ ಜಾನಿದ ಭಕ್ತರಿಗೆ ಬೇಕಾದ ತಿಳಿದ ಅವ ಬಂದಿ ಕಾನದ ತಂದಿನ ಬಿಡಿಸಿ ಅವ ತಂದ ಜೋ 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 ಎನ್ನ ಜ್ಯೋತಿಯ ಕಂದ ತೂಗುವೆ ಮನಗಯ್ಯ ಮಗು ಮಾಸಿದ್ದ ರಾಗದಿಂದಲೇ ಹಾಡಿ ಹರಸುವೆ ಕಂದ ಆಗ ನಿಲ್ಲಿಂದೆ ನನ್ನ ಕಿರುತಿ ಬೆಳೆಯೋದು ಮುಂದ ಜೋ ಜೋ ನನ್ನ ಕೀರ್ತಿ ಬೆಳೆಯುವುದು ಮುಂದಾದೋ ನಿನ್ನಿಂದೆ ನನ್ನ ಕೀರ್ತಿ ಬೆಳೆಯುವುದು ಮುಂದಾದೋ ನೆನಮಾನಿ ಹೊರಮಾನಿ ಬಾಜಾರ ಬಂದ ಜೋಗಳ ಆಡವ ಹೆಸರಿಟ್ಟರ ಬಂದ ಎಲ್ಲಾರ ಅವನ ಆನಂದಾನಂದ ಅವ ಬೇಡಿದ ಭಕ್ತರಿಗೆ ಬೇಕದ ನೀಡಂದ ಜೋ ಜೋ ಅವ ಬಂದಲ್ಲಿ ಬೇಕಾದ ಕೊಟ್ಟಾದೋ ಬೇಡಿದ ಭಕ್ತರಿಗೆ ಬೇಕಾದ ಕೊಟ್ಟಾದೋ ಜೋ ಜೋ ಎನ್ನ ಜ್ಯೋತಿಯ ಕಂದ ತೂಗುವೆ ಮನಗಯ್ಯ ಮಗು ಮಾಸಿದ ರಾಗದಿಂದಲೇ ಹಾಡಿ ಹರಸುವೆ ಕಂದ ಈಗ ನಿಲ್ಲಿಂದೆ ನನ್ನ ಕಿರುತಿ ಬೆಳೆಯಲಿ ಮುಂದ ಜೋ ಜೋ ನಿಲ್ಲಿಂದೆ ನಮ್ಮ ಕಿರುತಿ ಬೆಳೆಯುವುದು ಮುಂದ ಜೋ ನಿನ್ನಿಂದೆ ನನ್ನ ಕೀರ್ತಿ ಬೆಳೆಯಲಿ ಮುಂದಾದೋ ನಿನ್ನಿಂದೆ ನನ್ನ ಕೀರ್ತಿ ಬೆಳೆಯಲಿ
ಹುಲಿ ಹೊಟ್ಟೆಗ ಸೇರಿದ ಅವಧೂತಗೆ ಹೊರಳಂತ ಕೂಗಿದ ಹುಲಿ ಬಾಯಂದ ಸಿಗದಿದ್ದ ಅವತಾರದೊಳ ಶ್ರೇಷ್ಠ ಅವಧೂತಗೆ ಆರುತಿ ಬೆಳಗಿರಿ ಮೂರುಳ ದೇವರಿ ತಾಯಿ ಪಂಚವ್ವನ ಹಲೋ महाराज की जय सुर महाराज की जय ಮಾತ್ जय ಮಾತ್ಮಯನಗೆ ಶರಣ ಸೇವಾ ಮಾತ್ಮಯನಗೆ ಶರಣ ಸೇವಾ ಆರುತಿ ಬೆಳಗುವೆನೋ ಮಾಸಿದ್ಗೆ ಆರುತಿ ಬೆಳಗುವೆನೋ ಮಾತ್ಮಯನಗೆ ಶರಣ ಸೇವಾ ಮಾತ್ಮಯನಗೆ ಶರಣ ಸೇವಾ ಆರುತಿ ಬೆಳಗುವೆನೋ ಮಾಸಿದ್ಗೆ ಆರುತಿ ಬೆಳಗುವೆನೋ ಮುತ್ತಿನ ಆರುತಿ ನಾನು ಎತ್ತಿ ಬೆಳಗುವೆ ನಿನಗೆ ಮುತ್ತಿನ ಆರುತಿ ನಾನು ಎತ್ತಿ ಬೆಳಗುವೆ ಮಾಸಿದಗೆ ಮುತ್ತಿನ ಆರುತಿ ನಾನು ಎತ್ತಿ ಬೆಳಗುವೆ ಮಾಸಿದಗೆ ಮಾತ್ಮಯನಗೆ ಶರಣ ಸೇವಾ ಮಾತ್ಮಯನಗೆ ಶರಣ ಸೇವಾ ಆರುತಿ ಬೆಳಗುವೆನೋ ಮಾಸಿದಗೆ ಆರುತಿ ಬೆಳಗುವೆನೋ ಹಲೋ ತಾಯಿಯವರೇ ಈ ಕಂದನಿಗೆ ಏನೆಂದು ನಾಮಕರಣ ಮಾಡಬೇಕು ತಾಯಿ? ತಾಯಂದ್ರಿ ನನ್ನ ಕಂದನಿಗೆ ಮಾಸದಣ್ಣ ಒಂದು ನಾಮಕರಣ ಮಾಡ್ರಿ ಅಮ್ಮ. ಆಯ್ತು ತಾಯಿಯವರೇ. ಈ ಕಂದನಿಗೆ ಹೆಸರಿಡಮ್ಮ. ಮಾಸಿದ್ದ ಕುಟುಟು ಕುಡ್ರ ಏನ ಹಿಂಗ್ಯಾಕ್ ಮಾಡಾಕತ್ತೀರಿ ನೀವು? ನಡೆಸಿ ಗಾಬ ಸಂಧಿ ಅಂತಕಿನ ಮಾಸಿದ್ದ ಕುಟುಟು ಕುಡ್ರ ಸಾವಕಾಶ ಬರ್ರಿ ಹಂಗ ಕೈ ಹಾಕ್ತಾರೆ ಮಾಡ್ರಿ ಸರ್. ಮೊದಲಿಂಗ ಕುಟುಟು ಕುಡ್ರ ಸಾಕ್ ಬಿಡವ. ದಯವಿಟ್ಟು ಆಯ್ತಾನೆಲ್ಲರು ಇನ್ನು ಮೇಲೆ ಇನ್ನು ಬಹಳ ಚಂದ ಐತಿ. ನೀವು ಕುಂಡಿರ್ತೀರಿ ಅಂದ್ರ ಸರ್ವ ಸಾಧಾರಣ ಹೊಳಿ ದಾಟಿಸ್ಬೇಕಾಗ್ತದ್ರಿ. ಶೇಖ್ ಶೈದ್ರದು ಭಾಳ ಅದ. ಅದಕ್ಕೆ ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ ಕಿರಿಂದ ಮುಗಿಸೋಣಂದ್ರ ಮುಗಿಸೋಣ್ರಿ. ಭಾಳ ಭಾಳ ಬರೋಬ್ಬರಿ ನಿಮ್ಗೆ ಹೇಳ್ತೀನಿ. ಕರೆ ಯಾರು ಹೇಳಬೇಡ್ದ್ರಿ. ಯಾಕೆ ಹೋಗಲ್ಲ ಅಂದ್ರೆ ನಮ್ಮ ಅಟ್ಟೆ ಮಾಡ್ಕೋತ ಕುಂಡ್ರದೇನ್ರಿ? ಇದ್ ನೋಡ್ರಿ, ನಿಮ್ ಬಳಗನು ಎದ್ದಿಲ್ಲ, ಈ ಕಡೆ ನಮ್ ಬಳಗ ಅರ್ಧ ಎದ್ದದ. ಅದಕ್ಕೆ ಯಾಕಂದ್ರ ಯಾರು ಹೇಳ್ಬೇಡ್ರಿ. ಅಣ್ಣ ತಮ್ಮರು ಬೆನ್ನ ಭುಜ ಹೆಂಗ್ ಬೇಡ್ತಾನ, ಬೆನ್ನ ಭುಜ ಬೇಡದ ಬಳಕ ಅಣ್ಣ ತಮ್ಮರ ಕದನ ಹೆಂಗ್ ಬೆಳೀತದ. ಕದನ ಬೆಳೆದ ಯಾರಿಗೇನು ಶ್ರಾಪ್ ಕೊಟ್ಟ ಅದು ಆಗೋಸ್ತನ ಎಲ್ಲಾರು ಕುಂಡಿರ್ತಾರ. ಅಕ್ಕನ ಬಳಗದವ್ರು, ಅಪ್ಪನ ಬಳಗದವ್ರು ಎಲ್ಲಾರು ನಿಜವಾಗಿ ಸತ್ಯ ಪ್ರಮಾಣದಿಂದ ತಾಳಿ ಹೊಡೆದ್ರ ಮಾಡ್ತೇವ್ ನಾವು.
ನಮಗೇನು ಮಾಡೋದು ಅಭ್ಯಂತರ ನಿಮ್ಗೆ ಹೇಳ್ತೀನಿ ಹೊಳಿ ದಟಸೆ ಬಿಡ್ತೇವೆ ನಾವು ಇದು ಗೆನ್ಸಿದ ಮುತ್ತೆಂದ ಭಂಡಾರ ಖಾನೆ ಅದ. ತೊಗೊಂಡಣ್ಣ ನಿಮ್ಗೆ ಹೇಳ್ತೀನಿ ನಾನು. ನಮ್ಮ ಮಾಲಕರು ಬೈದಾರ ತಾವ್ರು ಅನ್ನೋದು ಇವ್ರು ನಿಮ್ಗೆ ಹೇಳ್ತೀನಿ. ನಮಗೊಂದು ಬೈತದೋ ಹೆಂಡಿ ತೆಗೆದು ಮಾಡಬೇಡ್ರಿ. ನಮ್ಮ ಕುಂಬಾರಿ ನಿಶಾನೆ ಹಚ್ಚಬೇಕಾದ್ರೆ ಕಳಿಸಿನ ಬೆಳಕ್ ಹೋಗಿ ಬೆಳಕಿನ ಮ್ಯಾಲ ನಿಶಾನೆ ಹತ್ತಿರ್ಬೇಕು. ಅಟ್ಟೋತನ ಇದು ಆಟ ಆಗೋತನ ಎಲ್ಲಾರು ಹಂಗೆ ಕೂತಿರ್ಬೇಕು. ಅದಕ್ಕೆ ಇದು ಎಲ್ಲರಿಗೂ ಕೈ ಮುಗಿದು ಬೇಡ್ತೀನಿ. ಇದು ಹೆಂಗಪ್ಪ ಅಂತ ಕೇಳಿದ್ರೆ, ಪಿಂಟು ಮಾಸ್ತರ ಜಗತ್ನಾಗ ಎಲ್ಲಾ ತಿರುಗಾಡಿ ಎಲ್ಲಾ ಕಡೆ ಮೇಳದವ. ಕುಂಬಾರಿಗೆ ಬರಬೇಕಾದ್ರೆ ಆ ಗೆನಿಸಿದ ವರ ಪ್ರಸಾದ ಅವನಿಗೆ ಆಶೀರ್ವಾದ ರೂಪವೈತಿ. ಹೆಂಗಪ್ಪ ಅಂತ ಕೇಳಿದ್ರೆ, ತಾ ಹೆತ್ತ ಮಗು ಒಂದು ಶಿಶು ಅದ ಮಗು ಅದಾನ. ಮಗುನ ಹೆಸರು ಏನಿಟ್ಟನಪ್ಪ ಅಂತಂದ್ರೆ ಮನಿಮಿ ಮದಗೊಂಡ ಮಹಾರಾಜ ಅಂತ ಹೆಸರಿಟ್ಟಾನ. ಆದ್ರೆ ಅವನ ಜಲಮ್ ಹೆಸರು ಯಾನ್ ಹೊಂಟದ ನಿಮ್ಗೆ ಯಾರಿಗಾರ ಗುರ್ತದೇನ್ರಿ? ಅವನ ಜಲಮ್ ಹೆಸರೇ ಗೆನಿಸಿದದ. ಅದಕ್ಕೆ ಗೆನಿಸಿನ ಸಲುವಾಗಿ ಸದಾನ ಕಾಲ ಅವನು ಭಕ್ತಿ ಮಾಡ್ತಾನ. ಅದಕ್ಕೆ ಎಲ್ಲಾರು ಹಿಂಗ ಯಾರಿಗೆ ಬರಂಗಿಲ್ಲ ಗೆನಿಸಿದತ್ತೇಳಿ ಹೆಸರು ಬರ್ಬೇಕಾದ್ರ ಜಲಮ್ ಹೆಸರ ತೆಗೆದು ನೋಡ್ತಾರ. ನಾವು ಬೇಕಾದದು ಖುಷಿದಿಂದ ಹೆಸರಿಡುದು ಬ್ಯಾರಿನಿ. ಅದಕ್ಕೆ ಜಲಮ್ ಹೆಸರೇ ಗೆನಿಸಿದ ಹೊಂಟನ. ಅದ್ರ ಸಲುವಾಗಿ ಅವನ ಕಾಲಾನ ಕಾಲ ಆಳಾಗಿ ಅವ ದುಡಿಬೇಕು. ಅವನಿಂದ ನಾವು ಮೊಮ್ಮಕ್ಕಳು ಮುತ್ತಗಳು ದುಡಿಬೇಕಾಗ್ಯದ. ಅದಕ್ಕೆ ಎಲ್ಲರೂ ಶಾಂತಿ ರೀತಿ ಕೇಳ್ತಿದ್ರೆ ಅಂದ್ರೆ ಇನ್ನು ಚಾಲು ಮಲಕಾರಸಿಂದ ನಿಮ್ಗೆ ಹೇಳ್ತೀನಿ ಕೊಡ್ತಾನೆ. ತಂದಿ ಕಡೆ ಹೋಗುದು, ಬೆನ್ನ ಭುಜ ಬೀಳುದು, 4 ಮಂದಿ ಧರ್ಮ ಹುಟ್ಟತಾರ. 4 ಮಂದಿ ಧರ್ಮ ಹುಟ್ಟದ ಬಳಕ 4 ಮಂದಿ ಧರ್ಮ ಕದನ ಜಗಳ ಆಗ್ತದ. ಅವಾಗ ಚಾರ ಪಟ್ಟಣಕ್ಕೆ ಹೋಗಿ ನಿಮಗೆ ಹೇಳ್ತೀರಿ, ಶೇಖ ಶೈದರನ್ನು ಸೋಲಿಸಿ ಬಂದು ಯಾವ ರೀತಿಯಾಗಿ ಹೊಳಿ ಮ್ಯಾಲ ಅವರಿಗೆ ಶಾಪ ಆಗ್ತಾವಂತಕ್ಕಂಥದ್ದು ಐತಿ. ಎಲ್ಲಾರು ಕುಂಡಿತೀರಿ ಅಂದ್ರೆ ಅಕ್ಕ ಅವ್ರು ಹೇಳ್ಬೇಕು. ಅವ್ರು ಹಂಗ ಅಕ್ಕ ಅವ್ರು ಒಬ್ರು ನಿಂತು ಯಾರು ಭೀ ಹೇಳ್ರಿ ನೀವು. ಇಲ್ಲ ನಾನು ಕುಂಡಿರ್ತೀನಿ ಅಂತೇಳಿ ಕೈ ಎತ್ತಿ ಹೇಳಿದ್ರಿ ಅಂದ್ರೆ ನಾವು ಚಾಲು ಮಾಡ್ತೇವೆ. ಯಾರು ಒಟ್ಟೆ ಒಂದು 5-6 ಮಂದಿ ಎತ್ತಾರ ಅದ್ರಾಗ. ಭಕ್ತಾದಿಗಳೇ, ಯಾವ ನಮ್ಮ ದೇವಲೋಕದ ಕೊರವಿ ನಾತ್ಯಾಪೋತೆ ಜಾಪಗೊಂಡಗೌಡ ಮಕ್ಕಳ ಸಲುವಾಗಿ ಇಬ್ಬರು ಸತಿಪತಿಯರು ಕೂಡಿಕೊಂಡು ಇಸಾಕೊಳ್ಳಕ್ಕೆ ತಯಾರಾದಳ. ಆಕಾಶದಿಂದ ಯಾವ ದೇವಲೋಕದ ಕೊರವಿ ಬ್ರಹ್ಮಾಂಡ ಬುಟ್ಟಿಯನ್ನು ಮಾಡಿ ಹಾವಿನ ಶಿಂಬೆಯನ್ನು ಮಾಡಿ ದೇವಲೋಕದ ಕೊರವಿ ಸಕಣ ಹೇಳುತ್ತಾ ತಿರುಗುತ್ತಾ 5 ನಿಮಿಷದಾಗಿ ಬರ್ತಾರ. ಈಗ ಅವ್ರದ್ದೇ ಸನ್ನಿವೇಶ ಆಗ್ತದೆ. ಆ ಸನ್ನಿವೇಶ ಎಲ್ಲರೂ ಕೂತು ಶಾಂತದಿಂದ ಕೇಳಿದರೆ ನಮ್ಗೆ ಅನಿಸಿದ್ದ ಸದನ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ವಾಸ ಮಾಡುವಂಥ ಭಂಡಾರ ದೇವರದನ. ಇದು ಭಂಡಾರ ಮಾತದ. ಮಯ್ಯ ಬರೋ ಕಾರಣ ಏನಪ್ಪ ಅಂದ್ರೆ ಏನಾರಿ ಒಂದು ತಪ್ಪ ತಡಿ ಇದ್ದ ಬಳಕೆ ಅದು ಆಗಿರ್ತದೆ. ಜರ ಮಂಟಪಲ್ಲಿ ತಾವು ಯಾರೂ ಭೀ ಕೆರೆ ಕಾಲು ಒಳಗೆ ಹಾಕಬಾರ್ದು. ಮತ್ತು ಇತರ ಮತ್ತೆ ಏನ್ರಿ ತಪ್ಪು ಜರ ಆಯ್ತಪ್ಪ ಅಂದ್ರೆ ಇಲ್ಲಿ ತಪ್ಪ ನಮ್ಗೆ ಅನ್ಸಿದ ಮುತ್ತೆ ತೋರಿಸಲ್ಲ. ಅದಕ್ಕೆ ಎಲ್ಲರಿಗೆ ಕೈ ಮುಗಿದು ಹೇಳ್ತೀನು, ತಾವೆಲ್ಲರೂ ದೂರ ನಿಂತು ಇದು ಶಾಂತದಿಂದ ಇದು ಭಂಡಾರ ಜಾಗದ, ಇದು ಭಂಡಾರ ಮಹಿಮಾ ಅದ. ಗೆನ್ಸಿದ್ದ ಹ್ಯಾಂಗನಪ್ಪ ಅಂಬೋದು ಜಗಕ್ಕೆ ಗುರ್ತಾಗ್ಯದ. ಈಗಾದರೂ ಇದು ಅಂಶದ ನಾಟ. ಇಲ್ಲಿ ಆಗ್ಬೇಕಾದ್ರೆ ಇದು ಭಂಡಾರ ಸ್ಥಾನ ಇದ್ದಲ್ಲೇ ಇದು ಅಂಶದ ನಾಟ ನಡೆದ. ಅದಕ್ಕೆ ಎಲ್ಲರಿಗೆ ದಯಮಾಡಿ ಹೇಳ್ತೀನಿ, ಕೈ ಮುಗಿದು ಕೇಳಿ. ಹಲೋ 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 ಕಣಬಾಯಿ, ನಮಗೆಂದು ಜಗದ ಋಣ ತೀರಿತು. ಕಣಬಾಯಿ, ನಮಗೆಂದು ಜಗದ ಋಣ ತೀರಿತು. ಈ ವಿಷ ಪ್ರಸಾದವನ್ನು ಮಾಡೋದು ಆ ದೇವರು ಕಣ್ಣು ತುಂಬ ನೋಡಲಿ. ಈ ವಿಷವನ್ನು ನಾನು ಮೊದಲು ಕುಡಿಯುತ್ತೇನೆ ಕಣಬಾಯಿ, ನಾನು ಮೊದಲು ಕುಡಿಯುತ್ತೇನೆ. ಈ ವಿಷ ಮೊದಲು ನಾನು ಕುಡಿಯುತ್ತೇನೆ, ಕೊಡಿರಿ ಸ್ವಾಮಿ. ಪಂಜೆ ಮನೆ ಮುಂದೆ ಅಂಜೂರಿ ಗಿಡ ಹುಟ್ಟಿ ಬಂಜೆಯ ಮನೆ ಮುಂದೆ ಅಂಜೂರಿ ಗಿಡ ಹುಟ್ಟಿ ಕಣಬಾಯಿ, ಟೊಂಗಿನ ಟೊಂಗೆಲ್ಲ ಗಿಳಿ ಕುಳಿತು ಮಾತಾ ಟೊಂಗಿನ ಟೊಂಗೆಲ್ಲ ಗಿಳಿ ಕುಳಿತು ಮಾತಾಡಿ ಬಂಜಿ ನಿನ್ನ ಬದುಕ ನೆರವರೇ
ಆ ಆ ಆ ಬಂಜಿಯಾಗಿ ಬಾಳುವುದಾಕೋ ಲೋಕದಪ್ಪ ಕೀರ್ತಿಯ ಸಾಕು ಬಂಜಿಯಾಗಿ ಬಾಳುವುದಾಕೋ ಲೋಕದಪ್ಪ ಕೀರ್ತಿಯ ಸಾಕು ಕಣಬಾಯಿ ವಿಷವನ್ನು ಕುಡಿದು ಪ್ರಾಣ ಬಿಡೋಣ ನಡೆ ಕಣಬಾಯಿ ನಡೆ ರೊಕ್ಕ ರೂಪಾಯಿ ಯಾರಿಗೆ ಬೇಕು ಬೆಳ್ಳಿ ಬಂಗಾರ ಎತ್ತಾಕಬೇಕು ರೊಕ್ಕ ರೂಪಾಯಿ ಯಾರಿಗೆ ಬೇಕು ಬೆಳ್ಳಿ ಬಂಗಾರ ಎತ್ತಾಕಬೇಕು ಉಪವಾಸಿದ್ದರ ಇರುವಲ್ಲದ್ಯಾಕೋ ಉಪವಾಸಿದ್ದರ ಇರುವಲ್ಲದ್ಯಾಕೋ ಮನೆಯಾಗ ಮಕ್ಕಳಿದ್ದರೆ ಸಾಕು ಬಂಜಿಯಾಗಿ ಬಾಳುವುದ್ಯಾಕೋ ಲೋಕದಪ್ಪ ಕೀರ್ತಿಯ ಸಾಕು ಬಂಜಿಯಾಗಿ ಬಾಳುವುದ್ಯಾಕೋ ಲೋಕದಪ್ಪ ಕೀರ್ತಿಯ ಸಾಕು ಸಮವನ್ನು ನಾನು ಕುಡಿಯುತ್ತೇನೆ ಸ್ವಾಮಿ. ಇಲ್ಲ ಕಣಬಾಯಿ ಮೊದಲು ನಾನು ಕುಡಿಯುತ್ತೇನೆ ಕಣಬಾಯಿ ನಾನು ಕುಡಿಯುತ್ತೇನೆ ಸಿರಿತನ ಅಧಿಕಾರಿ ಯಾರಿಗೆ ಬೇಕು ರಾಜಕೀಯ ಪದವಿ ಅತಾಕಬೇಕು ಸಿರಿತನ ಅಧಿಕಾರಿ ಯಾರಿಗೆ ಬೇಕು ರಾಜಕೀಯ ಪದವಿ ಅತಾಕಬೇಕು ಉಪವಾಸಿತರ ಇರುವಲ್ಲದ್ಯಾಕೋ ಉಪವಾಸಿತರ ಇರುವಲ್ಲದ್ಯಾಕೋ ಮನೆಯಾಗ ಮಕ್ಕಳಿದ್ದರೆ ಸಾಕು ಬಂಜಿಯಾಗಿ ಬಾಳುವುದ್ಯಾಕೋ ಲೋಕದಪ್ಪ ಕೀರ್ತಿಯ ಸಾಕು ಬಂಜಿಯಾಗಿ ಬಾಳುವುದ್ಯಾಕೋ ಲೋಕದಪ್ಪ ಕೀರ್ತಿಯ ಸಾಕು ಕಣಬಾಯಿ ಈ ವಿಷವನ್ನು ಮೊದಲು ನಾನು ಕುಡಿಯುತ್ತೇನೆ ಆ ನಂತರ ನೀನು ಆ ಗುಡಿಯಲ್ಲಿರುವ ಮಹಾದೇವರನ್ನು ಸ್ಮರಿಸಿ ಪ್ರಾಣದೇ ಆಶ್ಚರ್ಯ ನೋಡು ದೇವ ಎಂದು ಆ ದೇವರಿಗೆ ಶಾಪವಿಟ್ಟು ಆ ನಂತರ ನೀನು ಈ ವಿಷವನ್ನು ಕುಡಿ ಕಣಬಾಯಿ ಈ ವಿಷವನ್ನು ಕುಡಿ. ಬೇಡ ಪತಿದೇವ ಬೇಡ, ನಾನೇ ಮೊದಲು ವಿಷ ಕುಡಿಯುತ್ತೇನೆ. ಅದು ಹೇಗೆಂದರೆ ನೀವು ಮೊದಲು ಪ್ರಾಣ ಬಿಟ್ಟರೆ ನನಗೆ ಅಕಾಲ ಮೃತ್ಯುತನದ ವಿಷ ಒದಗಿ ಜೀವನದಲ್ಲಿ ಮುಕ್ತಿನ ಕಾಣುತ್ತೇನೆ ಸ್ವಾಮಿ. ಸ್ವಾಮಿ, ನಿಮ್ಮೆದುರಿನಲ್ಲಿ ಪ್ರಾಣ ಬಿಟ್ಟು ನಾನು ಮುತ್ತೈದ ಸಾವನ್ನು ಪಡೆಯುತ್ತೇನೆ ಸ್ವಾಮಿ, ಪಡೆಯುತ್ತೇನೆ. ಸತ್ಯವಂತರಿಗೆ ಇದು ಕಾಡುವುದು ಸತ್ಯ, ಸತ್ಯವಂತರಿಗೆ ಇದು ಕಾಡುವುದು ಸತ್ಯ, ಅಜ್ಞಾನ ಮೂಢರಿಗೆ ಹಿರಿತನದ ಬಲ್ಲವೇ. ಇಲ್ಲ ಕಣಬಾಯಿ, ಈ ವಿಷವನ್ನು ನಾನು ಮೊದಲು ಕುಡಿಯುತ್ತೇನೆ, ಆ ನಂತರ ನೀನು ಕುಡಿ ಕಣಬಾಯಿ, ನೀನು ಕುಡಿ. ಬೇಡ ಪತಿದೇವ ಬೇಡ, ನಾನೇ ಮೊದಲು ಕುಡಿಯುತ್ತೇನೆ ಸ್ವಾಮಿ. ಕಣಬಾಯಿ, ಹಾಗಾದರೆ ಇಬ್ಬರು ಸತಿಪತಿ ಜೊತೆಗೂಡಿ ಆ ದೇವರಿಗೆ ನಮಸ್ಕಾರ ಮಾಡಿ ಇಬ್ಬರು ಸತಿಪತಿ ಒಟ್ಟಿಗೆ ವಿಷವನ್ನು ಕುಡಿಯುವ ನಡೆ ಕಣಬಾಯಿ, ನಡೆ. ಹಾಗಾದರೆ ನಡೆಯಿರಿ ಸ್ವಾಮಿ. ಆಗಲಿ ಹೋಗೋಣ ನಡೆ ಕಣಬಾಯಿ.
ದೇವಲೋಕದ ಕ್ವಾರವಿ ಬಂದೆನ ಊರ ತಿರಗಿ ಚಾಡಿ ಮೋಡಿ ಎಲ್ಲ ಬಿಡಿಸಿ ಕೇಳ್ರವ ತಾಯಿ ಕೇಳ್ರಿ ಕೇಳ್ರವ್ವ ತಾಯಿ ಕೇಳ್ರಿ. ಚಾಡಿ ಮೋಡಿ ಎಲ್ಲ ಬಿಡಿಸಿ ಮಾಡಿನಿ ಭಕ್ತರ ಉದ್ಧಾರಕಿ ಮಾಡಿನಿ ಭಕ್ತರ ಉದ್ಧಾರ ಮಾಡಿನಿ ಉದ್ಧಾರ ಭಕ್ತರಿಗೆ ದೇವಲೋಕದ ಕ್ವಾರವಿ ಬಂದೆನ ಊರ ತೇರಾಗಿ 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 ಚಾಡಿ ಮೋಡಿ ಎಲ್ಲ ಬಿಡಿಸಿ ಚಾಡಿ ಮೋಡಿ ಎಲ್ಲ ಬಿಡಿಸಿ ಉದ್ಧಾರ ಮಾಡಿನ ಭಕ್ತರಿಗೆ ದೇವಲೋಕದ ಕ್ವಾರವಿ ಬಂದೆನ ಊರ ತೇರಾಗಿ ದೇವಲೋಕದ ಕ್ವಾರವಿ ಬಂದೆನ ಊರ ತೇರಾಗಿ ಬ್ರಹ್ಮಂಡಲ ಬುಟ್ಟಿಯ ಮಾಡಿ ಆದಿಯ ಶೇಷನ ಸಿಂಬಿಯ ಮಾಡಿ ಬ್ರಹ್ಮಂಡಲ ಬುಟ್ಟಿಯ ಮಾಡಿ ಆದಿಯ ಶೇಷನ ಸಿಂಬಿಯ ಮಾಡಿ ಚಿಂದಾವರ್ಧನ ಗುರುವಿನ ತಡಿ ತಿರುಗಿ ಬಂದನ ದಾರದ ಕಡಿ ಕರುಣೆಯದಿಂದ ತೋರೋಗಿ ದೇವಲೋಕದ ಕೊರವಂಜಿ ಬಂದಾರ ದಕ್ಷಿಣ ನೀಡ್ರಿ. ನೀಡೇತಾರ ನೀವೇನು ಹೇಳಕ್ ಹೋಗ್ಬೇಡಿ ಮಾರಾಯ, ನೀವು ಮೊದಲು ನೀಡ್ರಿ. ದೇವಲೋಕದ ಕ್ವಾರವಿ ಬಂದೆನ ಊರ ತೇರಾಗಿ ದೇವಲೋಕದ ಕ್ವಾರವಿ ಬಂದೆನ ಊರ ತೇರಾಗಿ ದಲಿತರ ಉದ್ಧಾರ ಮಾಡು ದೀನ ದಲುವೆ ಉದ್ಧಾರ ಮಾಡು ಸಲುವಾಗಿ ಬಂದನ ಶಿವಯೋಗಿ ದೇವಲೋಕದ ಕ್ವಾರವಿ ಬಂದನ ತೇರಾಗಿ ದೇವಲೋಕದ ಕ್ವಾರವಿ ಬಂದನ ಊರ ತೇರಾಗಿ ದಲಿತರ ಮಾಡ ಉದ್ಧಾರ ಮಾಡು ಸಲುವಾಗಿ ಕಳಿಸನ ಶಿವಯೋಗಿ ಭಕ್ತರ ಉದ್ಧಾರ ಮಾಡುವ ಸಲುವಾಗಿ ಸರಣಿಗೆ ಬಂದನ ನಾವಾಗಿ ಅಯ್ಯವ್ವ ದೇವಲೋಕದ ಕ್ವಾರವಿ ಬಂದನ ಊರ ತೇರಾಗಿ ದೇವಲೋಕದ ಕ್ವಾರವಿ ಬಂದನ ಊರ ತೇರಾಗಿ ಬಂದನ ಊರ ತೇರಾಗಿ ಬಂದನ ಊರ ತೇರಾಗಿ. ಓಹೋ,
ಹಾಡವನ್ನು ಹಾಡುತ್ತಾ ರಾಗವನ್ನು ಮಾಡುತ್ತಾ ಈಗ ನಾನು ಗೊಳಗಿ ಗೋವಿಂದಪುರ ಗ್ರಾಮಕ್ಕೆ ಬಂದಂತೆ ಆಯಿತು. ಹಾ, ಈ ಓಣಿಯಲ್ಲಿ ಯಾರಾದರೂ ಶಕುನ ಶಬ್ದರಿಗೆ ಕೇಳೋರಿದ್ದೀರಿ ನಮ್ಮ? ಹಾ, ಈ ಓಣಿಯಲ್ಲಿ ಅವರು ಯಾರು ಕೇಳುವಂಥವರಿಲ್ಲ. ಇನ್ನು ಮೇಲೆ ನಾನು ಕೇಳುತ್ತಾ ಕೇಳುತ್ತಾ ಈ ಜಾಬಗೊಂಡರ ಮನೆಗೆ ಬಂದಂತೆ ಆಯಿತು. ಹಾ, ಜಾಬಗೊಂಡ ಗೌಡ್ರೆ ಮನೆಯಲ್ಲಿ ಇದ್ದೀರಿ ನಮ್ಮ? ಯಾರ ಮಾತಾಯಿ ನೀನು? ಹಾ, ನೋಡು ಗೌಡರೇ, ನಾನು ದೇವಲೋಕದ ಕೊರವಂಜಿ ಬಂದಿದ್ದೇನೆ. ಹೌದಾ ಮಾತಾಯಿ? ನೋಡಪ್ಪ ಗೌಡರೇ, ನಾನು ಶಕುನ ಶಬ್ದಕ್ಕೆ ಹೇಳುತ್ತಾ ಬಂದಿದ್ದೇನೆ. ಆದರೆ ಹೆಣ್ಣು ಮಕ್ಕಳಿಗೆ ಯಾರು ಹೇಳುತ್ತೇನೆ ಮತ್ತು ಗಂಡು ಮಕ್ಕಳಿಗೆ ಯಾರು ಹೇಳುತ್ತೇನೆ. ನೋಡು ಗೌಡರೇ, ಈಗ ನಾನು ಶಕುನ ಶಬ್ದಕ್ಕೆ ಹೇಳಲಿ ಬಂದಿದ್ದೇನೆಂದ ಮೇಲೆ ನನ್ನ ಬಾಯಿಂದ ಶಕುನ ಕೇಳ್ರಿ ಗೌಡ್ರಿ, ಕೇಳಿರಿ. ನಿಮ್ಮಿಂದ ಹಣ ತೆಗೆದುಕೊಂಡು ಈ ನನ್ನ ಬಾಳ್ವೆ ಸಾಗಿಸುವಂಥ ಕೊರವಂಜಿ ನಾನಲ್ಲ ಗೌಡ್ರಿ. ನನ್ನ ಮಾತು ಕೇಳಿರಿ ಗೌಡ್ರಿ. ಈ ನನ್ನಿಂದ ಶಕುನ ಶಬ್ದಕ್ಕೆ ಕೇಳಿದ್ರೆ ಎಲ್ಲ ರೀತಿಯಲ್ಲಿ ತಿಳಿಸಿಕೊಡುವೆನು. ಹೋಗಮ್ಮ, ಹೋಗು ಮುಂದಕ್ಕೆ. ಯಾವ ಶಕುನವೂ ನಮಗೆ ಬೇಕಾಗಿಲ್ಲ. ನಾವು ಎಷ್ಟು ದೇವರಿಗೆ ಹರಕೆ ಹೊತ್ತರೂ ನಮಗೆ ಮಕ್ಕಳಾಗಲಿಲ್ಲ. ಆದ್ದರಿಂದ ಈ ನಿನ್ನ ಭವಿಷ್ಯ ಎಂಬ ಬಹುತಾಟಿಕೆಯ ದೃಶ್ಯ ನನ್ನ ಮುಂದೆ ಬೇಡವೋ ಬೇಡ. ನೋಡಮ್ಮ, ನಾನು ಏತಕ್ಕಾಗಿ ಬಂದಿದ್ದೇನೆ, ನಿಮಗೆ ಶಕುನ ಶಬ್ದಕ್ಕೆ ಹೇಳಿ ನಿಮಗೆ ಏನಾದರೂ ಒಂದು ಆಧಾರಕ್ಕೆ ಹಚ್ಚಬೇಕೆಂದು ಬಂದಿದ್ದೇನೆ. ಬೇಡವಾದರೆ ನಾನೇಕೆ ಹೇಳಬೇಕು? ಬೇಡವೆಂದರೆ ಮುಂದಿನ ಮನೆಗೆ ಹೋಗುತ್ತೇನೆ. ನಿಲ್ಲ ಮಾತಾಯಿ ಕೊರವಂಜಿ ಕಣಬಾಯಿ, ಹಾಗೆಲ್ಲ ಮುಂದಕ್ಕೆ ನಡೆ ಅನ್ನಬಾರದು. ನಮಗೆ ದೇವರು ಕೊಟ್ಟರಟ್ಟಲ್ಲಿ ದಾನ ಮಾಡಬೇಕು ಕಣಬಾಯಿ. ಕೊರವಂಜಮ್ಮ, ಇರಲಿ, ನಮ್ಮ ಜೀವನದ ಭವಿಷ್ಯ ಎಂಬುದನ್ನು ಏನು ಚೆನ್ನಾಗಿ ತಿಳಿಸಿಕೊಡಮ್ಮ. ನೋಡು ಗೌಡರೇ, ನಿಮ್ಮಿಬ್ಬರ ಸತಿಪತಿ ಮನಸ್ಸು ಹೊಂದಿದ್ದರೆ ಹೇಳುತ್ತೇನೆ, ಇಲ್ಲವಾದರೆ ನಾನು ಮುಂದಿನ ಮನೆಗೆ ಹೋಗುತ್ತೇನೆ ಗೌಡರೇ. ಇರಲಿ ತಾಯಿ, ಮಕ್ಕಳಿಲ್ಲದ ಕೊರಗಿನಲ್ಲಿ ಏನೋ ಒಂದು ತಪ್ಪು ಮಾಡಿದ್ದೇನೆ. ಇನ್ನಾದರೂ ನಮ್ಮ ಜೀವನದ ಭವಿಷ್ಯವನ್ನು ಹೇಳು ತಾಯಿ. ಆಯಿತು ಅಮ್ಮ, ಹಾಗಾದರೆ ನಿಮ್ಮಿಬ್ಬರ ಸತಿಪತಿ ಮನಸ್ಸು ಒಂದೇ ಆಗಿದೆ ಅಂದ ಮೇಲೆ ನಾನು ಇನ್ನು ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳುತ್ತೇನೆ ಗೌಡರೇ. ಹಾಗಾದರೆ ನಿಮ್ಮ ಬಯಲಗೈ ಎತ್ತನ್ನಿ. ಹಾಗಲಿ ತಮ್ಮ. ಹಾ, ನೋಡು ಗೌಡರೇ, ಈ ನಿಮ್ಮ ಹಸ್ತರೇಖೆಯನ್ನು ತಿಳಿದು ನೋಡಿದ್ದೇನೆ. ಇನ್ನು ಮೇಲೆ ನನ್ನ ಕಾವಡಿಗಳನ್ನು ಎಸೆದು ನೋಡುತ್ತೇನೆ. ಆಗಲಿ ನೋಡ ಮಾತಾಯಿ. ಹಾ, ನೋಡು ಗೌಡರೇ, ಈ ನನ್ನ ಕಾವಡಿಗಳ ಲೆಕ್ಕ ತಿಳಿದು ನೋಡಿದರೆ ನಿಮಗೆ ಶನಿ ಆಕಾರವಾಗಿ ತೋರುತ್ತದೆ. ಆದರೆ 6ನೇ ಶನಿ 9ನೇ ಗುರು ಇರುತ್ತಾನೆ. ಈ ಮತ್ತೆ ನಿಮ್ಮ ಹಸ್ತ ರೇಖೆಯನ್ನು ತಿಳಿದು ನೋಡಿದರೆ ನಿಮ್ಮ ಜೀವನದಲ್ಲಿ ಬಾಳ ಗೋಳದ್ರಿ ಗೌಡ್ರೆ, ಬಾಳ ಗೋಳದ. ನೋಡು ಗೌಡರೇ, ನಿಮ್ಮ ಜೀವನದಲ್ಲಿ ಏನು ಗೋಳಿದೆ ಎಂದರೆ ನಿಮಗೆ ಸಾಕಷ್ಟು ಸ್ತ್ರೀ ಸಂಪತ್ತು ಇದೆ, ರೊಕ್ಕ ರೂಪಾಯಿ ಇದೆ ಮತ್ತು ಬೆಳ್ಳಿ ಬಂಗಾರ ಆದರೂ ಇದೆ. ಆದರೆ ಒಂದೇ ಒಂದು ನಿಮಗೆ ಕೊರತೆಯಾಗಿದೆ. ಆದರೆ ಅದನ್ನಾದರೂ ಹೇಳುತ್ತೇನೆ ಕೇಳಿರಿ ಗೌಡರೇ. ಹೇಳ ಮಾತಾಯಿ. 12 ವರ್ಷದವರೆಗೆ ಕಂಡು ದೇವರಿಗೆ ಕೈ ಮುಗಿದು ಮತ್ತು ಎಷ್ಟು 12 ವರ್ಷದವರೆಗೆ ಹರಕೆ ಹೊತ್ತರೂ ಕೂಡ ಈ ನಿಮ್ಮ ಜೀವನದಲ್ಲಿ ಮಕ್ಕಳ ಆಗಲಿಲ್ಲ. ಆದರೆ ಮಕ್ಕಳಿಲ್ಲದ ಕಾರಣ ನೀವು ಜೀವನದಲ್ಲಿ ಕೊರೆಗೆ ನಿಮ್ಮ ಜೀವನಕ್ಕೆ ನೆಮ್ಮದಿ ಸಿಗದೆ ನೀವಿಬ್ಬರು ಸತ್ಯಪತಿ ಕೂಡಿಕೊಂಡು ವಿಷ ತೆಗೆದುಕೊಂಡು ಕೊನೆಗೆ ಪ್ರಾಣ ಕೊಡಲು ಸಿದ್ಧರಾಗಿರಲ್ಲವೇ ಗೌಡ್ರಿ? ಸಿದ್ಧರಾಗಿರಲ್ಲ. ನೋಡು ಗೌಡರಿ, ಈಗ ನಾನು ಭವಿಷ್ಯ ಹೇಳುತ್ತಿದ್ದೇನೆ. ನಾನು ಹೇಳುವ ಮಾತು ನಿಮಗೆ ಕರೆ ಎನಿಸಿದರೆ ನೀನು ಹೇಳುವ ಮಾತು ಸತ್ಯವಿದೆ ಎಂದು ಇವತ್ತು ಸಭಾದಲ್ಲಿ ಕೈ ಎತ್ತಿ ಹೇಳಿರಿ ಗೌಡರೇ.
ಮತ್ತೇನಾದರೂ ನಾನು ಹೇಳುವ ಶಕುನದಲ್ಲಿ ಏನಾದರೂ ನಿಮಗೆ ಸುಳ್ಳು ಎನಿಸಿದರೆ ನೀನು ಹೇಳುವ ಮಾತು ಸುಳ್ಳೆಯ ಕೊರವಂಜಮ್ಮ ಎಂದು ಅದನ್ನಾದರೂ ಈ ಸಭದಲ್ಲಿ ಕೈ ಎತ್ತಿ ಹೇಳಿಬಿಡ್ರಿ ಗೌಡರೇ. ನಿಜ ತಾಯಿ, ನಿನ್ನ ಮಾತು ನಿಜ. ನೀನು ನಿಜವಾದ ಕೊರವಂಜಿ ಅಮ್ಮ, ನಿಜವಾದ ಕೊರವಂಜಿ. ನಿನ್ನ ಮಾತು ಸತ್ಯವಿದೆ ನೋಡು ಕೊರವಂಜಮ್ಮ. ನೋಡು ಗೌಡರೇ, ನನ್ನ ಮಾತು ನಿಮಗೆ ಸತ್ಯವೆನಿಸಿದರೆ ನೀವು ವ್ಯರ್ಥ ಪ್ರಾಣ ಕಳೆದುಕೊಳ್ಳಬೇಡಿ ಗೌಡರೇ, ವ್ಯರ್ಥ ಪ್ರಾಣ ಕಳೆದುಕೊಳ್ಳಬೇಡಿ. ನನ್ನ ಮಾತು ಕೇಳಿರಿ ಗೌಡರೇ. ಏನಮ್ಮ ಹೇಳು ತಾಯಿ? ಹಾಗಾದ್ರೆ ನಾನು ಹೇಳಿದಂತೆ ಕೇಳುತ್ತೇನೆಂದರೆ ನಾನು ಹೇಳ್ತಾ ಇದ್ದೀನಿ ನೋಡು ಗೌಡರೇ. ಹೇಳಮ್ಮ ತಾಯಿ, ಕೇಳುತ್ತೇವೆ. ಈ ಬಿಜಾಪುರ ದಿಕ್ಕಿಗೆ ಈ ದಿಕ್ಕಿಗೆ ಬಿಜಾಪುರವೆಂಬ ಪಟ್ಟಣವಿದೆ. ಆ ಪಟ್ಟಣದ ಹತ್ತಿರ ಅರಕೆರೆ ಎಂಬ ಗ್ರಾಮವಿದೆ. ಅರಕೆರೆ ಎಂಬ ಗ್ರಾಮದ ಸೀಮೆಯಲ್ಲಿ ಆ ಮೂರೂರು ಮುಂಗಡ ಮುಮ್ಮೆಟ್ಟ ಗುಡ್ಡದ ಮೇಲೆ ಅರಕೆರೆ ಎಂಬ ಒಡೆಯ ಇದ್ದಾನೆ. ಅವರು ವೈರಾಗ್ಯ ನಡೆಸಿದ್ದಾರೆ. ಆದರೆ ಅವರು ಸಾಮಾನ್ಯ ಪುರುಷರಲ್ಲ. ಅವರ ಸೇವೆ ಮಾಡಿದವರಿಗೆ ಬೇಡಿದ್ದನ್ನು ಕೊಡುತ್ತಾರೆ. ಆದರೆ ಅವರು ಯಾರು ಗೌಡರೇ? ಕೈಲಾಸವಾಸಿಗಳು. ಈ ಶಿವನ ಕೃಪ ಆಶೀರ್ವಾದದಿಂದ ಆ ಕೈಲಾಸವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಂಥ ಮಹಾತ್ಮರು. ಅಂತ ಮಹಾತ್ಮರ ಸನ್ನಿಧಾನಕ್ಕೆ ಸತಿಪತಿ ಜೊತೆಗೂಡಿ ಅಂತ ಮಹಾತ್ಮರ ಸನ್ನಿಧಾನಕ್ಕೆ ಹೋಗಿ ವಿಚಿತ್ರ ಫಲಗಳನ್ನು ಕೇಳಿರಿ. ಆತನಿಂದ ಮುಕ್ತಿ ಹೊಂದಿರಿ. ನಿಮಗೆ ಖಂಡಿತ ಮಕ್ಕಳಾಗುತ್ತವೆ ಗೌಡರೇ, ಮಕ್ಕಳಾಗುತ್ತವೆ. ನೋಡು ಗೌಡರೇ, ನಾನು ಇನ್ನು ಮೇಲೆ ಹೋಗಿ ಬರುತ್ತೇನೆ. ನಿಮ್ಮ ಮನೆಯ ಮಂದಿರವಾಗಲಿ, ತೂಗು ತೊಟ್ಟಿಲವಾಗಲಿ ಮತ್ತು ಬೆಳ್ಳಿ ಬಟ್ಟಲವಾಗಲಿ, ಆ ಬೆಳ್ಳಿ ಬಟ್ಟಲದಲ್ಲಿ ಹಾಲು ಸವಿಯುವಂಥ ಗಂಡು ಪುತ್ರನಾಗಿ ಜನಿಸಿ ಬರಲೆಂದು ನನ್ನ ಆಶೀರ್ವಾದದಿಂದ ನಾನು ಹೋಗಿ ಬರ್ತೇನೆ ಗೌಡರೇ. ನಿಲ್ಲಮ್ಮ ಕೊರವಂಜಿ. ಕಣಬಾಯಿ, ಧಾನ್ಯ ತಂದು ನೀಡೋ ಕಣಬಾಯಿ ಕೊರವಂಜಿಗಾದರು. ಆಗಲಿ ಸ್ವಾಮಿ. ನೋಡು ಗೌಡರೇ, ನೀವು ಯಾವ ಧಾನ್ಯ ತಂದು ನೀಡುತ್ತೀರೋ, ನೀವು ಧಾನ್ಯದ ದಾನವನ್ನು ನೀಡಿದರೂ ನಾನು ನೀಡಿಸಿಕೊಳ್ಳುವುದಿಲ್ಲ. ಮತ್ತು ಇದನ್ನು ಬಿಟ್ಟು ನಾಣ್ಯದ ದಾನವನ್ನು ತಂದರೂ ಕೂಡ ನಾನು ನೀಡಿಸಿಕೊಳ್ಳುವುದಿಲ್ಲ. ಅದು ಏಕೆ ಎಂದರೆ ನಿಮ್ಮಿಂದ ಹಣ ತೆಗೆದುಕೊಂಡು ನನ್ನ ಜೀವನ ಸಾಗಿಸುವಂಥ ಕೊರವಂಜಿ ಅಲ್ಲೆಂದು ಮೊದಲೇ ಹೇಳ್ತೀನಿ. ಆದರೆ ನನಗೆ ದಾನ ಮಾಡಬೇಕೆಂದು ನಿಮ್ಮ ಭಕ್ತಿ ಇದೆ ಎಂದರೆ ನಾನು ಬೇಡಿದ್ದನ್ನು ಕೊಟ್ಟರೆ ನಾನು ನಿಲ್ಲಿಸಿಕೊಂಡು ಹೋಗುತ್ತೇನೆ. ಹೇಳುತ್ತೇನೆ ಕೇಳಿರಿ ಗೌಡರೇ. ಮತ್ತು ಎಂತ ದಾನ ಮಾಡಬೇಕು ಹೇಳು ತಾಯಿ? ಹಾಗಾದ್ರೆ ಹೇಳುತ್ತೇನೆ ಕೇಳಮ್ಮ ಗೌಡತಿ. ಹೇಳಮ್ಮ. ಮರದಲ್ಲಿ ಬಿಳಿ ಮುತ್ತ ಸುರಿಸ, ಪರವಿಯ ಬುಟ್ಟಿ ಭರಿಸಿ ಕರಿಸ. ಮರ 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 ಮರದಲ್ಲಿ ಬಿಳಿ ಮುತ್ತ, ಮರದಲ್ಲಿ ಬಿಳಿ ಮುತ್ತ ಸುರಿಸ, ಪರವಿಯ ಬುಟ್ಟಿ ಹೊರಿಸಿ ಕಳಿಸ. ಮರದಲ್ಲಿ ಬಿಳಿ ಮುತ್ತ ಸುರಿಸ, ಪರವಿಯ ಬುಟ್ಟಿ ಹೊರಿಸಿ ಕಳಿಸ. ಓಡಾಡ ಬಣಮೀಯ ಒಟ್ಟಿಸ, ಓಡಾಡ ಬಣಮೀಯ ಒಟ್ಟಿಸ. ಎಡ್ಡ ಪುತ್ರ ನೀನು ಜನಿಸ, ಊರಾಗ ಊರಾಗ ನಿನ್ನೆತ್ತ ಮೆರಿಸ, ಊರಾಗ ನಿನ್ನೆತ್ತ ಮೆರಿಸ. ಮರದಲ್ಲಿ ಬಿಳಿ ಮುತ್ತ ಸುರಿಸ, ಊರಾಗ ಊರಾಗ ನಿನ್ನೆತ್ತ ಮೆರಿಸ. ಮರದಲ್ಲಿ ಬಿಳಿ ಮುತ್ತ ಸುರಿಸ. ಮರ 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 ಮರ
ಸುರಿಸ ಪರವಿಯ ಪುಟಿ ಹೊರಿಸಿ ಕಳಿಸ ಮರದಲ್ಲಿ ಬಿಳಿ ಮುತ್ತ ಸುರಿಸ ಪರವಿಯ ಪುಟಿ ಹೊರಿಸ ಕಳಿಸ. ಹಾ ನೋಡಮ್ಮ ಗೌಡ್ತಿ, ನಾನು ಹೇಳುವ ಮಾತು ನಿನಗೆ ಅರ್ಥ ಆಯ್ತೇನಮ್ಮ? ಹೀಗೆ ಹಾಡಿನಲ್ಲಿ ಒಗಟೊಗಟಾಗಿ ಹಾಡಿದರೆ ನನಗೆ ಹೇಗೆ ತಿಳಿಯುವುದಮ್ಮ? ಏನಮ್ಮ ಗೌಡ್ತಿ, ಇಷ್ಟೊಂದು ವರ್ಣನೆ ಮಾಡಿ ಹೇಳಿದರೂ ಕೂಡ ನಿನಗೆ ತಿಳಿಯಲಿಲ್ಲನಮ್ಮ. ವಿಸ್ತಾರವಾಗಿ ಹೇಳು ತಾಯಿ. ಹಾಗಾದರೆ ನೀವು ಹೇಳಿದ ಹಾಗೆ ವಿಸ್ತಾರ ಮಾಡಿ ನಾನು ಹೇಳುತ್ತೇನೆ ಕೇಳಮ್ಮ. ನೋಡಮ್ಮ ಗೌಡ್ತಿ, ಈ ನಿನ್ನ ಉದರದಿಂದ ಗಂಡು ಮಗು ಜನಿಸಿ ಬರಬೇಕಾದರೆ, ಈ ನಿನ್ನ ಉದರದಲ್ಲಿ ಈ ಮುತ್ತಿನಂಥ ಗಂಡು ಮಗು ಜನಿಸಿ ಬರಬೇಕಾದರೆ ನನಗೆ ಮುತ್ತಿನ ದಾನವನ್ನು ಮಾಡಬೇಕಮ್ಮ. ಆ ಯೋಗಿ ಅಮ್ಮೋಗ ಸಿದ್ದೇಶ್ವರ ಕರಪ್ಪ ಆಶೀರ್ವಾದದಿಂದ ನಿನಗೆ ಮುತ್ತಿನಂಥ ಗಂಡು ಮಗು ಹುಟ್ಟುತ್ತಾನೆ. ಆಗಲಿ ತಾಯಿ, ನನ್ನ ಉದರದಿಂದ ಮುತ್ತಿನಂಥ ಗಂಡು ಮಗು ಹುಟ್ಟುತ್ತದೆ ಎಂದು ನಿನ್ನ ಬಾಯಿಯಿಂದ ವಾಣಿ ಆಗಿದೆ ಅಂದ ಮೇಲೆ ನಾನು ನಿನಗೆ ಮುತ್ತಿನ ದಾನವನ್ನು ತಂದಿದ್ದೇನೆ, ತೆಗೆದುಕೊಳ್ಳಮ್ಮ. ಆಗಲೇ ಮಗ ಹುಡ್ತಮ್ಮ. ನೋಡಮ್ಮ ಗೌಡ್ತಿ, ಆ ಯೋಗಿ ಅಮ್ಮೋಗ ಸಿದ್ದೇಶ್ವರ ಕರಪ್ಪ ಆಶೀರ್ವಾದದಿಂದ ನಿನಗೆ ವರ್ಷ ತುಂಬರೊಳಗಾಗಿ ಗಂಡು ಮಗ ಜನಿಸಿ ಬರಲೆಂದು ನನ್ನ ಬೇಡಿಕೆ ಇರುವುದು ನೋಡಮ್ಮ. ಆಗಲಿ ತಾಯಿ. ಹಾ ನೋಡಮ್ಮ ಗೌಡ್ತಿ, ಇನ್ನು ಮೇಲೆ ನನಗೆ ಮುತ್ತು ಮಾಣಿಕದ ದಾನವನ್ನು ಮಾಡಿರುವೆಂದ ಮೇಲೆ ನನ್ನ ಮನಸ್ಸಿಗೆ ಅತಿ ಆನಂದವಾಯಿತು. ಮತ್ತು ನಾನು ಹೇಳಿದ ಹುಸಿ ಹೋಗದೆ ನುಡಿ ಕೇಳಿ ನಿಮಗೆ ಹಿಡಿಸಲಾರಷ್ಟ ಸಂತೋಷವಾಯಿತು. ಆಗಿದೆ ಇನ್ನು ಮೇಲೆ ನನ್ನ ಜೋಗುಳಪ್ಪದ ಹಾಡುತ್ತಾ ನಾನು ದೇವಲೋಕಕ್ಕೆ ಹೋಗುತ್ತೇನಮ್ಮ. ಆಗಲಿ ತಾಯಿ. ಮನಮೋಹನ ಮನಾತ ಮನೋರಂಜನ ಬಾಳ ಬಾಳ ಜೋದೋ ಮನಮೋಹನ ಮನಮೋಹನ ಮನಾತ ಮನೋರಂಜನ ಬಾಳ ದೋ 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 ರೇ ಮನಮೋಹನ ಮನಮೋಹನ ಮನಾತ ಮನೋರಂಜನ ಬಾಳ ದೋ 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 ರೇ ಕಾಸ ಪಿತಾಂಬರ